over here, and compared to all the biryani centers in Bangalore, so the infrastructure over here is good. By the way, from the entrance we can't identify that, so you need to come into it and then Okay, then so how explore is it, the taste and all? taste is great, and compared to the quantity as well, taste, quality, everything, this is good, and yeah, it's a justifying price that I can say. ಚರ್ಬಿ ಪೀಸು. ಸೊ ಚರ್ಬಿ ಪೀಸ್ ನಮಗೆ ಸಿಕ್ಕಿದೆ ಫಸ್ಟು. ಸೊ ಫಸ್ಟ್ ಆಫ್ ಆಲ್ ಫುಲ್ ಲಕ್ಕಿ ಇರಬೇಕು ಇದು ಸಿಗ್ಬೇಕಂತಂದರೆ. ಸೊ ಇದಂತೂ ನೆಕ್ಸ್ಟ್ ಲೆವೆಲ್ಗಿದೆ ಮಟನ್ನು. ಫುಲ್ ಟೆಂಡರಿಶ್ ಆಗಿದೆ ಮಟನ್ನು. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದೌತಣ. ಸೊ ನಾವಿವತ್ತು ಬಂದಿರೋಂಥ ಸ್ಪಾಟ್ ಬಂದ್ಬಿಟ್ಟು ಹೆಣ್ಣೂರು. ಸೊ ಹೆಣ್ಣೂರು ಅಂತಂದಿದ ತಕ್ಷಣ ಆಲ್ಮೋಸ್ಟು ಬಿರಿಯಾನಿ ಸ್ಪಾಟು. ಫುಲ್ ಫೇಮಸ್ ಆಗಿರೋವಂಥ ಮಲ್ಲಿಕಾ ಬಿರಿಯಾನಿನೇ ನಿಮ್ಮ ತಲೆಗೆ ಬರೋದು, ಅಂದರೆ ನಮ್ಮೆಲ್ಲರ ತಲೆಗೂ ಬರೋದು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಕಾರ್ಟಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಇಷ್ಟು ದೊಡ್ಡ ಫುಲ್ ಆ್ಯಂಬಿಯನ್ಸು, ಇಷ್ಟು ದೊಡ್ಡ ಸ್ಪೇಷಿಯಸ್ ಆಗಿರೋವಂಥ ಪ್ಲೇಸ್ ಒಳಗಡೆ ಒಳ್ಳೆ ಸೂಪರ್ ಟೇಸ್ಟು, ಒಳ್ಳೆ ಕ್ವಾಂಟಿಟಿ, ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ ಕೊಡ್ತಾಯಿದ್ದಾರೆ. ಒಬ್ಬರಿಗೆ ಹೊಟ್ಟೆ ತುಂಬ ಮನಸ್ಸು ತೃಪ್ತಿಯಾಗುವಂಥ ಒಳ್ಳೆ ಮಟನ್ನು ಮತ್ತು ಚಿಕನ್ ಬಿರಿಯಾನಿ ಕೊಡ್ತಾರೆ. ಎಲ್ಲ ಟೇಸ್ಟ್ ಮಾಡೋಣ, ಹೇಗಿದೆ ಟೇಸ್ಟು ಅಂತ ತಿಳ್ಕೊಳೋಣ. ಇವರಲ್ಲಿ ಫಾಸ್ಟ್ ಮೂವಿಂಗ್ ಬಂದ್ಬಿಟ್ಟು ಮಟನ್ ಬಿರಿಯಾನಿ, ಮಟನ್ ಚಾಪ್ಸು ಮತ್ತು ಚಿಕನ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಮತ್ತು ಚಿಕನ್ ಕಬಾಬು. ಸೊ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಜನ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇರ್ತಾರೆ. ಸಂಡೇಸ್ ಆದರೆ ನಿಮಗೆ 5 AM ಸ್ಟಾರ್ಟ್ ಆಗುತ್ತೆ ಬಿರಿಯಾನಿ. ಸೊ ಆಮೇಲೆ 4 PM ವರೆಗೂ ಇರುತ್ತೆ. ಸೊ ಹೇಗಿದೆ ಟೇಸ್ಟು ಅಂತ ತಿಳ್ಕೊಳ್ಳೋಣ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದ್ಬಿಡ್ಬೋದು. ಸೊ LIC ಮಾಡೋದು ಮಾತ್ರ ಮರಿಬೇಡಿ. LIC ಅಂದರೆ ಲೈಕ್, ಶೇರು ಮತ್ತು ಕಮೆಂಟು. ಸೊ ಚಿಕನ್ ಮಟನ್ನು ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರು ಇಲ್ಲಿ ಮಟನ್ ಚಾಪ್ಸ್ ತೊಗೊಂಡಿದ್ದೀರಿ ನಾವು. ಸೊ ಮಟನ್ ಚಾಪ್ಸಲ್ಲಿ ನಿಮಗೆ ಗ್ರೇವಿನೂ ಕೊಡ್ತಾರೆ. ಸೊ ಮಟನ್ ಚಾಪ್ಸು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಹಿಂಗೆ ನೋಡಿ, ಹಿಂಗೆ ಹಿಡಿದ್ರೆ ಸಾಕು, ಹಂಗೆಲ್ಲ ಫುಲ್ ಹಂಗೆ ಬ್ರೇಕ್ ಆಗೋಗುತ್ತೆ. ಇಷ್ಟೇ ಗುರು ಮಟನ್ ಚಾಪ್ಸು. ಸೊ ಇದನ್ನು ಸ್ವಲ್ಪ ಗ್ರೇವಿಯಾಗಿ ಬೇಕಂದವರು ಈ ಥರ ಹಿಂಗೆ ಗ್ರೇವಿನ ಹಾಕ್ಕೊಂಡ್ರೆ ಮಟನ್ ಚಾಪ್ಸು ಮತ್ತು ಮಟನ್ ಬಿರಿಯಾನಿ ಸ್ವಲ್ಪ ಲೈಕ್ ಕರಿ ಹಂಗೆ ತಿನ್ನೋಕ್ಕಾಗದಿದ್ದವರು ಮೊಸರು ಬಜ್ಜಿ ಕೂಡ ಕೊಡ್ತಾರೆ ಇಲ್ಲಿ. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಸೊ ಬಟ್ ನಾವು ಮೊಸರು ಬಜ್ಜಿ ಬೇಡ, ಮಟನ್ ಚಾಪ್ಸ್ ಗ್ರೇವಿ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತು. ಸೊ ಪ್ರಾಬಬ್ಲಿ ಅದಕ್ಕೆ ಈ ಥರ ಟೇಸ್ಟ್ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿದೆ ಮಾತ್ರ ಟೇಸ್ಟು ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಫ್ಲೇವರ್ಫುಲ್ ವಾಸನೆ ಬರ್ತಾಯಿದೆ. ಮಟನ್ನು ಚಾಪ್ಸು, ಧನಿಯಾ ಪುಡಿ ಹೋಗಿದೆ, ಅದೇ ಮೇಯ್ನು. ಧನಿಯಾ ಪುಡಿ ಇದೆ ಇಲ್ಲಿ, ಪಕ್ಕಾ ನಾಟಿ ಸ್ಟೈಲ್ ಆಗಿರೋದ್ರಿಂದ ಧನಿಯಾ ಅಂತೂ ಫ್ಲೇವರ್ ಹಂಗೆ ಬಕ್ಕಂತ ಹೊಡೆಯುತ್ತೆ. ಅದಕ್ಕೆ ಇನ್ನು ಪೀಸ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ಫುಲ್ಲು ಟೆಂಡರಿಶ್ ಆಗಿರುವಂಥ ಎಳೆ ಮಟನ್ನು. ನಾನಂತೂ ಫುಲ್ ಫ್ಯಾನ್ ಆಗೋದು. ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಸೊ ಚಾಪ್ಸು ಮತ್ತು ಬಿರಿಯಾನಿ ಎರಡೂ ತಿನ್ನೋಣ. ನೆಕ್ಸ್ಟ್ ಲೆವೆಲ್. ಇನ್ನು ಮಸಾಲೆ ಭರಿತವಾಗಿ
ತುಂಬಿರೋ ಅಂಥ ಈ ಪೆಪ್ಪರ್ ಚಿಕನ್ನ ತೊಗೊಂಡಿದ್ದೀರಿ. ಸೊ ಮೋಸ್ಟ್ಲಿ ಇದು ಸ್ವಲ್ಪ ಟ್ಯಾಂಗಿ ಮತ್ತು ಸ್ಪೈಸಸ್ ತುಂಬಿರುತ್ತೆ ಜಾಸ್ತಿ. ಸೊ ಇದು ಫುಲ್ ಟೆಂಡರ್ ಚಿಕನ್ನು ಕಣ್ಣು ಕುಗ್ತಿದೆ. ಫುಲ್ ಈರುಳ್ಳಿ ಎಲ್ಲ ಹೋಗಿದೆ, ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಎಲ್ಲ ಹಾಕಿದ್ದಾರೆ. ಸೊ ಈ ಪೆಪ್ಪರ್ ಡ್ರೈ ತಿನ್ನಬೇಕು. ಫಸ್ಟು ತಿನ್ಬಿಡೋಣ. ಹೇಗೆ ಫುಲ್ಲು ಮಸಾಲೆ ಬದಿತು ಹಾಗೆ ಖಾರವಾಗಿ ಗಂಟ್ಲೆಲ್ಲ ಹಂಗೆ ಕ್ಲಿಯರ್ ಆಗೋಗುತ್ತೆ. ಆ ಥರ ಇರೋವಂಥ ಪೆಪ್ಪರ್ ಚಿಕನ್. ಕ್ವಾಲಿಟಿ ಆಫ್ ಚಿಕನ್ ಅಂತೂ ಕಾಂಪ್ರಮೈಸ್ ಆಗಿಲ್ಲ, ಸರಳಾಗಿದೆ. ಮತ್ತು ಫುಲ್ ಖಾರವಾಗಿರೋದ್ರಿಂದ ಗಂಟೆಲ್ಲ ಫುಲ್ ಕ್ಲಿಯರ್ ಆಗುತ್ತೆ. ಫುಲ್ ಖುಷಿಯಾಗುತ್ತೆ. Hi everyone. So usually I won't eat mutton, but after coming to this place, yeah, it's good. Yeah. ಸೊ ಈ ಥರ ಸಿಟ್ಟಿಂಗ್ ಎಲ್ಲ ಅರೇಂಜ್ಮೆಂಟ್ ಇದ್ದರೆ ನಿಮ್ಗೆ ಆಲ್ಮೋಸ್ಟು ಪ್ರಾಬಬ್ಲಿ ಗೊತ್ತಾಗಿರುತ್ತೆ. ಸೊ ನಾವು ಇವತ್ತು ಬಂದಿರೋಂಥ ಸ್ಪಾಟ್ ಬಂದ್ಬಿಟ್ಟು ಮಲ್ಲಿಕಾ ಬಿರಿಯಾನಿ. ಸೊ ಮಲ್ಲಿಕಾ ಬಿರಿಯಾನಿ ಬಂದ್ಬಿಟ್ಟು 2015 ಎಸ್ಟಾಬ್ಲಿಷ್ ಆಗಿರೋದು. ಸೊ ಆಲ್ಮೋಸ್ಟ್ 10 years ಆದಮೇಲೆ ನಾವು ಈ ಸ್ಪಾಟಿಗೆ ಬರ್ತಾಯಿದ್ದೀರಿ. ಸೊ ಫಸ್ಟು ಕಣ್ಣು ಕುಗ್ತಾ ಇರೋಂಥ ಫುಲ್ ಕರಿಬೇವಲ್ಲೇ ಬೇಯಿಸಿರೋ ಅಂಥ ಕಬಾಬ್ ತಿನ್ನೋ ಅಂಥ ಟೈಮ್ ಬಂದಿದೆ. ಸೊ ಫಸ್ಟ್ ನಾವು ತೊಗೊಂಡಿರೋ ಐಟಮ್ ಬಂದ್ಬಿಟ್ಟು ಚಿಕನ್ ಕರಿಬೇವು ಕಬಾಬ್. ಸೊ ಹೇಗಿರುತ್ತೆ ಟೇಸ್ಟು ಅಂತ ಟೇಸ್ಟ್ ಮಾಡೋಣ. ಫುಲ್ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇರುವಂಥ ಚಿಕನ್ ಕಬಾಬ್. ಚಿಯರ್ಸ್. ಹೇಗಿರುತ್ತೆ ಟೇಸ್ಟು ನೋಡೋಣ. ಪ್ರಾಬಬ್ಲಿ ದಿ ಮೋಸ್ಟ್ ಕ್ರಿಸ್ಪಿಯಾಗಿರುವಂಥ ಔಟರ್ ಲೇಯರು. ಆಮೇಲೆ ಚಿಕನ್ನು ಕೂಡ ಅಷ್ಟೇ ಫುಲ್ ಟೆಂಡರಾಗಿ ನೆಕ್ಸ್ಟ್ ಲೆವೆಲ್ಗೆ ಬೆಂದಿದೆ. ಸೊ ಸಖತ್ ಟೇಸ್ಟ್ ಇದೆ ಇದು. ಲೈಟಾಗಿ ಖಾರ, ಲೈಟಾಗಿ ಕ್ರಿಸ್ಪಿನೆಸ್ಸು, ಆ ಟೆಂಡರ್ ಚಿಕನ್ನು ಪ್ರಾಬಬ್ಲಿ ದಿ ಬೆಸ್ಟ್. ಚೆನ್ನಾಗಿರುತ್ತೆ. ಪೀಸಸ್ ಎಲ್ಲ ಟೆಂಡರ್ ಆಗಿರುತ್ತೆ, ಕಬಾಬ್ ಎಲ್ಲ ಚೆನ್ನಾಗಿ. ಸೊ ನೀವು ಇಲ್ಲಿ ಮಸ್ಟ್ ರೆಕಮೆಂಡ್ ಅಂದರೆ ಯಾವುದು ಡಿಶ್? ಅದೇ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ. ಸೊ ಇದು ಮೇಯ್ನ್ ಏನು ಅಂತಂದರೆ ಈ ಮಟನ್ನು ಸೌದೆ ಒಲೆಯಲ್ಲಿ ಮಾಡುವಂಥ ಬಿರಿಯಾನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ತಿನ್ಬಿಡೋಣ. ಇನ್ಫ್ಯಾಕ್ಟು ಮಟನು ಅರಿಯೋದೇ ಬೇಡ, ಆ ಥರ ಕಂಪ್ಲೀಟಾಗಿ ಕುಕ್ಕಾಗೋಗಿದೆ. ಪ್ರಾಬಬ್ಲಿ ನಾನು ಗೂಗಲ್ ಮಾಡಿದ್ರೆ ಒನ್ ಆಫ್ ದಿ ಟಾಪ್ 5 ಬಿರಿಯಾನೀಸ್ ಇನ್ ಬೆಂಗಳೂರು ಅಂತ ಕೊಟ್ಟರೆ ಮಲ್ಲಿಕಾ ಬಿರಿಯಾನಿ ಡೆಫಿನೆಟ್ಲಿ ಇರುತ್ತೆ. ಇದು ಲೊಕೇಟ್ ಆಗಿರೋದು ಹೆಣ್ಣೂರಲ್ಲಿ. ಸಾಕಾಗಿದೆ ಮಟನ್ ಮಾತ್ರ. ಇವಾಗ ರೈಸ್ ಜೊತೆ ತಿನ್ಬಿಡೋಣ. Cheers. ಮಸಾಲೆ ಮಾತ್ರ ನೆಕ್ಸ್ಟ್ ಲೆವೆಲು. ಬಾಯಿಗೆ ಇಟ್ಟಿದ ತಕ್ಷಣ ಹಂಗೆ ಜೊತೆದು ಫ್ಲೇವರ್ ಹಂಗೆ ಪಕ್ಕಂತ ಹೊಡಿಯುತ್ತೆ. ಆಹಾ, ತಿಂತಾ 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 ನಿಮ್ಗೆ ಮೆಣಸಿನ್ಕಾಯಿ ಫ್ಲೇವರ್ಸಲ್ಲೇ ಎನ್ಹಾನ್ಸ್ ಆಗುತ್ತೆ. ಪಕ್ಕ ನಾಟಿ ಸ್ಟೈಲ್ ಗುರು ಇದು. ನೆಕ್ಸ್ಟ್ ಲೆವೆಲ್ಗೆ ಮಜಾ ಇದೆ. ಈ ಬಿರಿಯಾನಿ ಮಾತ್ರ ಬರ್ತು, ಡೆಫಿನೆಟ್ಲಿ ಟ್ರೈ ಮಾಡಬೇಕು ನೀವು.
ಪೀಸ್ ಎಲ್ಲ ನೋಡಿ ಹೆಂಗೆ ಬೆಂದ್ಬಿಡಿದೆ, ಎಫರ್ಟ್ಲೆಸ್ಸಾಗಿ ಹಂಗೆ ಬೇಕಾಗಿ ಹೋಗುತ್ತೆ ನೋಡಿ. ಹಂಗೆ ಫುಲ್ಲು ಇದನ್ನು ವೇಸ್ಟ್ ಮಾಡಿಬಿಡೋಣ, ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಬಿಟ್ಟು. ಸೊ ಇದನ್ನು ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಂಗೆ ಚರ್ಸ್. ಪೀಸು ರೈಸು ಏನು ಮಾಡಿಸಿದ ಜೋಡಿ. ದೂಸರ ಮಾತೇ ಇಲ್ಲ ಇದ್ರ ಬಗ್ಗೆ, ಅಷ್ಟು ಸಖತ್ತಾಗಿ ಕುಕ್ ಆಗಿದೆ, ಫ್ಲೇವರ್ಫುಲ್ ಆಗಿದೆ. ಮಟನ್ ಅಷ್ಟೇ ಎಳೆ ಮಟನ್ ಯೂಸ್ ಮಾಡಿದ್ದಾರೆ, ಸಕ್ಕತ್ತಾಗಿ ಫುಲ್ ಟೆಂಡರಿಶ್ ಆಗಿದೆ. ಮಸ್ಟ್ ಟ್ರೈ ಮಾಡಿ. అలికా బిర్యానీకి ఫస్ట్ టైం అటెండ్ అయ్యాను. అది ఆంధ్రప్రదేశ్ కడప జిల్లా ఎర్రగుంట్ల. బిర్యానీ టేస్ట్ బాగుంది. మా ఫ్యామిలీ అంతా వచ్చి తిన్నాము. వెరీ గుడ్. కొంచెం స్పైసీగా ఉన్నా కూడా కడప టేస్ట్గా ఉంది. ఓకే, థ్యాంక్ యూ.